द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड सारी समस्त बसव कल्याण जनतेಗೆ ನನ್ನ ನಮಸ್ಕಾರ। ನಾನು ಈ ಲೈವ್ ಬರುವ ಉದ್ದೇಶ ಏನಂತಂದ್ರೆ ಇದೇ ತಿಂಗಳ 28ನೇ ತಾರೀಕಿಗೆ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ 27/9/2024 ಅವರು ಒಂದು ವಿಶೇಷವಾದ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ। ಆ ಪಾದಯಾತ್ರೆಯ ಉದ್ದೇಶವೇನಂತಂದ್ರೆ ಈ ಸಮಾಜದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡುವ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಿ ಎಲ್ಲರ ಜೀವ ಉಳಿಸುವಂಥ ಕಾರ್ಯಕ್ರಮ। ಅದಕ್ಕೆ ಈ ವರ್ಷ ಅವರು ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಅಂಗವಾಗಿ ಅವರು ಪಾದಯಾತ್ರೆಯನ್ನು ಬಸವ ಕಲ್ಯಾಣ ಗಾಂಧಿ ಚೌಕಿನಿಂದ ಐಬಿವರೆಗೆ ಹಮ್ಮಿಕೊಂಡಿದ್ದಾರೆ। ಈ ಪಾದಯಾತ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ। ಅದಕ್ಕೋಸ್ಕರ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇದು ಒಂದು ಸಾರ್ವಜನಿಕ ಹಿತ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ BCA ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್। ಮಸಲ್ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ಫಾರ್ ಮೆನ್ ಅಂಡ್ ವುಮೆನ್ ದೃಷ್ಟಿಯ ಕಾರ್ಯಕ್ರಮ ಆಗಿದ್ದು ಅದ್ಭುತ ರೂಪದಲ್ಲಿ ಕಾರ್ಯಕ್ರಮ ಮಾಡುತ್ತಿರುವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ತಾವೆಲ್ಲರೂ ಗಾಂಧಿ ಚೌಕಿನಲ್ಲಿ ಬಂದು ಅವ್ರ ಜೊತೆ ಕೈ ಜೋಡಿಸಿ ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನು ಮಾಡುವ ಯಾವ ಒಂದು ದೃಢ ಸಂಕಲ್ಪದಿಂದ ಪಾದಯಾತ್ರೆ ಮಾಡ್ತಿದ್ದಾರೆ। ನೀವು ನಿಮ್ಮವರನ್ನ ಎಲ್ಲರನ್ನು ಕರೆದುಕೊಂಡು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಬಹಳ ನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ। ಮತ್ತು ಇದೇ ರೀತಿ ಹಿಂದೆ 2 ವರ್ಷದಿಂದ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ। ಮೊದಲನೇ ಪಾದಯಾತ್ರೆ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಯಲ್ಲಿ ಹಾಕಿ ನೀವು ಆರೋಗ್ಯವಂತರಾಗಿರಿ ಅಂತಂದು ಪಾದಯಾತ್ರೆ ಮಾಡಿದರು। ಅದರ ನಂತರ ನೆಕ್ಸ್ಟ್ 1 ವರ್ಷದ ನಂತರ ಮೊಬೈಲನ್ನು ಬಿಡಿಸಿ ಪುಸ್ತಕವನ್ನು ಕುಡಿ ಅಂತ ಮತ್ತೊಂದು ಪಾದಯಾತ್ರೆ। ನಮಸ್ತೆ, ನನ್ನ ಹೆಸರು ಅಶ್ವಿನಿ। ನಾವು ಮಹಾರಾಷ್ಟ್ರದಿಂದ ಬಂದಿದ್ದೆವು। ನಮ್ಮ ಮದುವೆ 15 ವರ್ಷ ಆಯಿತು, ಮಕ್ಕಳಾಗಿರಲಿಲ್ಲ। ನಾವು 4-5 ಸಲ ತೋರಿಸಿದೆವು, ಬೀದರ್, ಬಸವ ಕಲ್ಯಾಣ, ಹೈದರಾಬಾದ್ ಎಲ್ಲ ತೋರಿಸಿದೆವು, ಎಲ್ರಿಗೂ ಮಕ್ಕಳಾಗಿರಲಿಲ್ಲ। ಇಲ್ಲಿ ಬಸವ ಕಲ್ಯಾಣ ಜೀವನ್ ಜ್ಯೋತಿ ಹಾಸ್ಪಿಟಲ್ ಬಂದಿಲ್ಲ ಮೇಡಮ್ ಟ್ರೀಟ್ಮೆಂಟ್ ಇದ್ದಿದ್ರೆ 1 ತಿಂಗಳಿಗೆ ನಮ್ದು ಸಕ್ಸಸ್ ಆಗಿದೆ। ಐಡಿಯಾ ಟ್ರೀಟ್ಮೆಂಟ್ ನಮ್ಮ ಮಗ ಹುಟ್ಟಾನ, ಈಗ ಮಗನಿಗೆ 1 ತಿಂಗಳಾಯಿತು। ಮತ್ತೊಂದು ಪಾದಯಾತ್ರೆ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿದ್ದಾರೆ। ಈ ವರ್ಷ ಅದೇ ಪ್ಲಾಸ್ಟಿಕ್ ಮುಕ್ತ ಪಾದಯಾತ್ರೆ ಇದೆ। 27ನೇ ತಾರೀಕಿಗೆ ಬೆಳಗ್ಗೆ ಗಾಂಧಿ ಚೌಕಿನಿಂದ ಪಾದಯಾತ್ರೆ ಪ್ರಾರಂಭವಾಗುತ್ತದೆ। ಇಡೀ ಬಸವ ಕಲ್ಯಾಣದ ಎಲ್ಲ ಜನತೆಯಲ್ಲಿ ನಾನು ಕಳಕಳಿಯ ವಿನಂತಿ ಇದೆ, ಇದರಲ್ಲಿ ಭಾಗವಹಿಸಿ। ಮತ್ತು ಅದೇ ತರ 28ನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ। ಆ ಹುಟ್ಟುಹಬ್ಬದಲ್ಲಿ ತಾವೆಲ್ಲರೂ ಹಿರಿಯರು, ಕಿರಿಯರು, ಅಕ್ಕ ತಂಗಿಯರು, ಎಲ್ಲರೂ ಪ್ರತಿ ಸಮಾಜದ ಮುಖಂಡರು ಈ ಒಂದು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಅವರನ್ನು ಅದ್ಭುತ ರೂಪದಲ್ಲಿ ಆಶೀರ್ವಾದ ಸಿಗುವಂತೆ ದೇವರಲ್ಲಿ ಪ್ರಾರ್ಥಿಸಬೇಕಂತಂದು ನಾನು ಬಹಳ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ। ತಾವು ಬನ್ನಿ, ತಮ್ಮನನ್ನು ಕರ್ಕೊಂಡು ಬನ್ನಿ, ಅವರ ಹುಟ್ಟುಹಬ್ಬ ಯಶಸ್ವಿಯಾಗಿ ಮಾಡೋಣ ಅಂತಂದು ತಮ್ಮಲ್ಲಿ ಮನವಿ ಮಾಡ್ತೇನೆ। ನಮಸ್ಕಾರ।